ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಸುಷ್ಮಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸುಷ್ಮಾ ಅವರೇ, ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ನಿಮಗೆ, ಇನ್ನೊಮ್ಮೆ ಫೋಟೋ ಹೊಡೆದು ನೀಟಾಗಿ ನಮ್ಮ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ. ಯಾಕಂದರೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇದೇನು ಭಾಳ ಕ್ಲಿಯರಾಗಿದೆ. ವಿಡಿಯೋ ನೋಡ್ತಾ ಕೆಳಗಡೆ ಬಂದರೆ ನೀವೇ ಹೇಳ್ತೀರಾ ಎಲ್ಲೋ ಒಂದು ಕಡೆ. ಆಯಿತಾ, ನಾನು ನಿಮ್ಮನ್ನು ಟಾಂಟ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂತೀರಾ ಸರ್, PDF ಫೈಲೋ ಅಥವಾ ಫೋಟೋ ಹೊಡೆದ್ಬಿಟ್ಟು ನನ್ನ ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿದ್ಯಾರ್ಥಿನಿ ಆಲ್ರೆಡಿ ಕೀ ಆನ್ಸರ್ಗಳಿಗೆ ಟಿಕ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ತಾವು ಒಮ್ಮೆ ಏನು ಮಾಡಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿಕೊಳ್ಳಬೇಕು. ಸೌಮಿತ್ರಿ ಎಂದರೆ ಯಾರು ಅಂತ ನಾನು ನಿಮಗೆ 10 ಡೇಸು ಹಿಂದೆ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಅದರಲ್ಲಿರುವಂಥ ಅರ್ಧ ಪ್ರಶ್ನೆಗಳು ಈ ಕ್ವಶನ್ ಪೇಪರಲ್ಲೂ ಕೂಡ ಇದೆ. ಇವತ್ತು ನಡೆದಂತಹ ಈ ಒಂದು ಕನ್ನಡ ಕ್ವಶನ್ ಪೇಪರ್ ಆಗಿರುತ್ತೆ, ಬೆಂಗಳೂರಿಂದ ಆಗಿರುತ್ತೆ ಇದು. ಮತ್ತು ನಾರ್ತ, ಸೌತ, ಅರ್ಬನ್ನ, ಅಲ್ಲ ಇಲ್ಲ ಭಾಳ ಪ್ರಶ್ನೆ ಇರುತ್ತೆ ನಿಮ್ಮ ತಲೆಯಲ್ಲಿ. ಆಯಿತಾ, ಅವೆಲ್ಲ ಬಿಟ್ಟು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಾವುಗಳು ನೋಡಿಕೊಂಡು ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಯಾರು ಏನಪ್ಪ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಅಂತ ಇದೆ. ಇಲ್ಲಿ ಕೀಚಕ ಅಂತ ಇದೆ. ಸರಿನೋ ತಪ್ಪು ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಆಯಿತಾ, ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಅಂತ ಇದೆ. ಬೇವಿನ ಮರ ಅಂತ ಇದೆ. ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಕ್ವಶನ್ ನಂಬರ್ 4ಕ್ಕೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಅಂತ ಇದೆ. ಈ ಪದ್ಯಭಾಗದಲ್ಲಿ ಯಾರು ಕುರಿತು ಹೇಳಲಾಗಿದೆ ಅಂತ ತಂದೆ ಅಂತ ಇದೆ. ಇದನ್ನು ಕೂಡ ತಾವುಗಳು ಕ್ರಾಸ್ ಚೆಕ್ ಮಾಡಿಕೊಳ್ಳಬೇಕು. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು ಅಂತ ಇದೆ. ಅದು ಆಪ್ಷನ್ ಬಿ ಅಂತ ಗುಡ್ಡೆ ಮಲ್ಲಪ್ಪ ಅಂತ ಗುಟ್ಟೆ ಮಲ್ಲಪ್ಪ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಇದರಲ್ಲಿ ಏನಾದರೂ ತಪ್ಪಿದರೆ ತಾವುಗಳು ಕಮೆಂಟ್ಸ್ ಮುಖಾಂತರ ಲಾಸ್ಟ್ ವಿಡಿಯೋ ಮಾಡಿದಿರಲ್ವ ಕಮೆಂಟ್, ಆ ರೀತಿಯಾಗಿ ಇದಕ್ಕೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅಂತ ಮಾಡಿ. ಆಯಿತಾ, 5ನೇ 6ನೇ ಪ್ರಶ್ನೆ ನೋಡೋಣ. ಬಸಲಿಂಗನ ಹೆಂಡತಿಯ ಹೆಸರೇನು ಅಂತ ಇದೆ. ಅದು ಸಿದ್ಲಿಂಗಿ ಅಂತ ಇದೆ. ಇದು ನನಗೆ ಭಾಳ ಸಲ ಕೇಳಿದ್ದೀನಿ. 100% ಸರಿ ಆನ್ಸರ್ ಅಂತ ನನಗೆ ಅನ್ನಿಸ್ತಾ ಇದೆ, ಆದರೆ ನೋಡಿ. ಆಯಿತಾ, ಕ್ವಶನ್ ನಂಬರ್ 7 ಎಲ್ಲ ಸೂಚನೆಗಳು, ಎಲ್ಲ ಫಾರಮ್ಗಳು, ಎಲ್ಲ ಬರವಣಿಗೆಯು ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಇಂಗ್ಲೀಷ್ಗಳಲ್ಲಿರಬೇಕು. ಈ ಸೂಚನೆಯನ್ನು ಯಾವ ಸೂತ್ರವನ್ನು ಬಳಸಲಾಗಿದೆ. ತ್ರಿಭಾಷಾ ಅಂತ ಇದೆ. ನನ್ನ ಪ್ರಕಾರ ಇದು ಸರಿಯಾದ ಉತ್ತರ ಅನ್ನಿಸ್ತಾ ಇದೆ, ಆದಷ್ಟು ಚೆಕ್ ಮಾಡ್ಕೊಳ್ಳಿ. ಆನೆಯು ಮಾವುತನ ಹೆಸರೇನು ಅಂತ ಇದೆ. ಆನೆಯ ಮಾವುತನ ಹೆಸರು ಮೇಲಾಯುಧ ಅಂತ ಇದೆ. ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಆಯಿತಾ, ಇದು ಓದೋಕ್ಕೆ ಬರ್ತಾ ಇಲ್ಲ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಏನೋ ಇದೆ. ಒಟ್ಟು ಆನ್ಸರ್ ಎ ಅಂತ ಇವರು ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ಬ್ಲ್ಯಾಕಾಗಿ ಕಾಣ್ತಾ ಇರೋದು ಅದು ಮೊಬೈಲ್ ಶ್ಯಾಡೋ. ಫೋಟೋ ತೆಗೆಯುವ ಸಮಯದಲ್ಲಿ ತಾವುಗಳು ಲೈಟ್ ಕೆಳಗಡೆನೇ ನಿಂತ್ಕೊಂಡ್ರೆ ಅಲ್ಲಿ ಶ್ಯಾಡೋ ಬಿದ್ದೇ ಬೀಳುತ್ತೆ. ಸ್ವಲ್ಪ ಬೇರೆ ಕಡೆ ನಿಂತ್ಕೊಂಡ್ರೆ ನಿಮಗೆಲ್ಲೂ ಶ್ಯಾಡೋ ಬೀಳಲ್ಲ. ಮೊಬೈಲ್ ಡೈರೆಕ್ಷನ್ ಬೇರೆ ಕಡೆ ತಗೋಬೇಕಾಗತ್ತೆ ಫೋಟೋ ಕಳಿಸುವವರು. ಆಯಿತಾ, ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳುವಂಥದ್ದು ಇಷ್ಟೇ, ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಮ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡ್ರಪ್ಪ. ಆದರೆ ನಾವೇನೋ ಇಲ್ಲಿ ದೊಡ್ಡ ಅಂತಸ್ತು ಕಟ್ತಾ ಇಲ್ಲ. ಪ್ರೀತಿಯ ವಿದ್ಯಾರ್ಥಿಗಳು ಇಡೀ ಕರ್ನಾಟಕದಲ್ಲಿರುವವರು ನಿಮ್ಮ ಹೆಸರು ಕೇಳಿ ನೀವು ಮಾಡಿದಂತಹ ಉಪಕಾರಕ್ಕೆ ಒಂದು ಥ್ಯಾಂಕ್ಸನ್ನು ಕಳಿಸ್ತಾರೆ. ಆಯಿತಾ, ದಯವಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡಿ. ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ನೋಡೋಣ. ಕ್ವಶನ್ ನಂಬರ್ 10 ನನಗೆ ಓದೋಕ್ಕೆ ಬರ್ತಾಯಿಲ್ಲ. ಏನಾಯಿತು ಇವನಿಗೆ, ಏನಿದು, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಈ ಮಾತನ್ನು ಶಂಕರಪ್ಪ ಯಾರಿಗೆ ಹೇಳಿದ್ದಾನೆ ಅಂತ ಇದೆ. ಇದು ತಿಪ್ಪಣ್ಣ ಅಂತ ಇರಬೇಕೇನೋ. ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಕ್ವಶನ್ ನಂಬರ್ 2ಗೆ ಹೋಗೋಣ ಈಗ. ಬಿಟ್ಟ ಸ್ಥಳ, ಮೇನ್ ಕ್ವಶನ್ ನಂಬರ್ 2, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ಈ ಬಿಟ್ಟ ಸ್ಥಳ ತುಂಬಿ ಅಲ್ಲಿ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು. ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಡ್ಯಾಶ್ ಅಂತ ಇದೆ. ಇದು ಸಿಂಹ ಬಾಲದ ಕೋತಿ ಅಂತ ಇದೆ. ಪ್ಲೀಸ್ ಕ್ರಾಸ್ ಚೆಕ್. ಆಯಿತಾ, ದಣಿಗಳ ಹೆಸರು ಏನು ಅಂತ ಇದೆ. ಕ್ವಶನ್ ನಂಬರ್ 12 ಏನಂತ ಬರೆದಿದ್ದಾರೆ ಈ ಮೇಡಮ್ ಅವರು, ವೆಂಕಪ್ಪಯ್ಯ ಅಂತ ಇದೆ. ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಕಲಾಂ ಅವರ ಆತ್ಮಚರಿತೆಯ ಹೆಸರು ಡ್ಯಾಶ್, ವಿಂಗ್ಸ್ ಆಫ್ ಫೈರ್. 100% ರೈಟ್ ಆನ್ಸರು. ಮಸೂದೆಗೆ ನಿಸಿದವನು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 14 ರಾಮಚಂದ್ರ. ಕ್ರಾಸ್ ಚೆಕ್ ಇಟ್. ಲೇಖಕರ ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಏನು ಅಂತ ಇದೆ. ಚಂದ್ರಭವನ ಅಂತ ಇದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂಥ ಸುಷ್ಮಾ ಅವರಿಗೆ ಧನ್ಯವಾದಗಳು. ಪ್ರೀತಿಯ ಪುಟಿ, ಆದರೆ ಇನ್ನೊಂದು ಸೆಟ್ ಕಳಿಸ್ಕೊಡಮ್ಮ, ಒಳ್ಳೆ ಫೋಟೋ ಹೊಡೆದು ಹೊಂದಿಸಿ ಬರೆಯಿರಿ. ತಾವುಗಳು ನೋಡ್ಬೋದು. ಜಾಲಿಯ ಮರದಂತೆ ಅಂತ ಇದೆ. ಎಲ್ಲಿದೆಯಪ್ಪ?
ಯಾವುದಪ್ಪ ಈಗ ಹೇಳೋಣ ನಿಮಗೆ. ಬೆಳಗು ಐ ಥಿಂಕ್ ಕೀರ್ತನೆನೇ ಇರಬೇಕಲ್ವಾ, ಕೀರ್ತನೆ ಆಯಿತಾ. ಬೆಳಗು ಜಾವ ದ ರಾ ಬೇಂದ್ರೆ. ಶಿಲುಬೆ ಏರಿದ್ದಾನೆ, ಇದರಲ್ಲಿ ಸ್ವಲ್ಪ ನಾನು ಇದ್ದೀನಿ ಆಯಿತಾ. ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್. ಸರಿಯಾದ ಉತ್ತರ ಹತ್ತಿ ಚಿತ್ತ ಮುತ್ತ. ಬರ್ರಿ ಸರ್, ಈ ಆನ್ಸರ್ ಯಾವುದು ಸರ್? ಈ ಟಿ ಎಲ್ಲಪ್ಪ ಸರಿಯಾದ ಉತ್ತರ. ಒಮ್ಮೆ ನಗುತ್ತೇನೆ, ಅದು ಕೂಡ ಊ ಸುಕನ್ಯಾ ಮಾರುತಿ. ಎಲ್ಲದೂ ಕೂಡ ಸರಿ ಇದೆ ನನಗೆ ಗೊತ್ತಿರೋ, ಯಾಕೆಂದರೆ ಬಹಳ ದಿನಗಳಿಂದ ಇದೇ ಮ್ಯಾಚ್ ದ ಫಾಲೋಯಿಂಗ್ ರಿಪೀಟ್ ಆಗ್ತಾ ಇದೆ. ನಂತರದಲ್ಲಿ ನಾವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಬಸವಣ್ಣನವರ ಪ್ರಕಾರ ಯಾವ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು ಅಂತ ಎಲ್ಲ ಕೇಳಲಾಗಿದೆ. ಬೆಳಗು ಬೇಟೆಗಾರ ಹೇಗೆ ಬರುತ್ತಾನೆ, ಹೌದಲ್ವಾ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ. ಈ ರೀತಿಯಾಗಿ ಎಣ್ಣೆಯಲ್ಲಿ ನೆನೆದು ಉರಿದ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಏನೋ ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗ್ರಾಮರ್ ನೋಡೋಣ, ಈ ಒಂದು ಮಗು ಏನೆಲ್ಲ ಬರ್ತಿದೆ ಅಂತ. ಇವೆಲ್ಲ ಕ್ವಶನ್ ಆನ್ಸರ್ಸು ಬಹಳ ಇಂಪಾರ್ಟೆಂಟು. ದಯವಿಟ್ಟು ಕಷ್ಟಪಟ್ಟು ಓದಿ ಒಳ್ಳೆಯ ಅಂಕಗಳನ್ನು ತೆಗೀರಿ. ದಯವಿಟ್ಟು ನಿಮ್ಮ 90% ಎಲ್ಲ ಕಡೆ 16 ಅಂದರೆ ನಾಳೆಯಿಂದ ನಿಮಗೆ ಪ್ರಿಪೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಆದರೆ ಕೆಲವೊಂದು ಭಾಗಗಳೇ ಇವತ್ತೇ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದರ ಒಂದು PDF ಕಾಪಿಯನ್ನು ತಗೊಳ್ಳು ಉಚಿತವಾಗಿ ನಮ್ಮ ಒಂದು ಇದೇ ಯೂಟ್ಯೂಬ್ ಏನಂತೀರ ಸರ್, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಏನು ಸರ್ ಅದು, ಇಂಗ್ಲೀಷಿನ ಎಲ್ಲ ಗ್ರಾಮರು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಓಕೆ, ಗಾಡ್ ಬ್ಲೆಸ್ ಯು. ಧನ್ಯವಾದಗಳು. ತಾವುಗಳು ನೋಡ್ಬೋದು ಗ್ರಾಮರ್ ಇದನ್ನೆಲ್ಲ ಇಲ್ಲಿ ಕೊಡಲಾಗಿದೆ. ಕಸ್ತೂರಿ, ಸುಖ, ವ್ಯಾಸನೆ ಯಾವುದಿದು, 2 ಪದಗಳಿಗೆ ತದ್ಭವ ಬರೆಯಿರಿ, ಗುಣವಾಚಕ ಗುರುತಿಸಿ ಬರೆಯಿರಿ ಅಂತ ಇದೆ ಆಯಿತಾ. ಇನ್ನೊಂದು ಕ್ವಶನ್ ಪೇಪರ್ ಕಳಿಸ್ಕೊಟ್ರೆ ಅದನ್ನು ಲಿಂಕನ್ನು ಕೊಟ್ಟಿರ್ತೇನೆ. ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ, ಇದರ ಒಂದು ಪ್ರಬಂಧ ಬರೀಬೇಕು. ಕೆರೆ ಮತ್ತು ನದಿಗಳ ನೈರ್ಮಲೀಕರಣ, ಹೌದಲ್ವಾ. ಒಂದು ನಿಮಗೆ 2 ಪತ್ರಗಳನ್ನು ಇಲ್ಲಿ ನೀಡಿದ್ದಾರೆ. ಇನ್ನೊಂದು ಪತ್ರ ಯಾವುದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಒಂದು ಇನ್ಫಾರ್ಮಲ್ಲಿದೆ, ಒಂದು ಫಾರ್ಮಲ್ಲಿದೆ ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಬೇಕು. ಮೇಕ್ ಯುವರ್ ಫ್ಯೂಚರ್ ಯುವರ್ ಸೆಲ್ಫ್. ಯಾರು ಬಂದು ನಿಮ್ಮ ಜೊತೆ ನಿಂತ್ಕೊಳ್ಳಲ್ಲ. ಯಾವಾಗ ನಿಂತ್ಕೊತಾರೆ ಅಂದರೆ, ನಿಮ್ಮ ಫ್ಯೂಚರು ನೀವು ಸ್ಟ್ಯಾಂಡ್ ಆದರೆ 10 ಜನ ನಿಮ್ಮ ಜೊತೆ ನಿಂತ್ಕೊತಾರೆ, 10 ಜನ ಮಾತಾಡಿಸ್ತಾರೆ. ಹಾಗಾಗಿ ಆಯಿತಾ. ಧನ್ಯವಾದಗಳು.